ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಶನಿವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶನಿವಾರ ಸಂಜೆ ನಮ್ಮ ಬ್ಯಾಂಕ್ ಅಪಾರ್ಟ್ಮೆಂಟಿಂದ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ನ ನಾನು ತೋರಿಸ್ತಾ ಇದ್ದೀನಿ. ಯೂಶಲಿ ನಮ್ಮ ಬ್ಯಾಂಕರ್ಸಿಗೆ ಎವ್ರಿ ಇಯರ್ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದರಲ್ಲಿ ಈ ಕ್ವಾರ್ಟರ್ಸ್ಗಳಲ್ಲಿ ಇದ್ದುಬಿಟ್ರೆ ಅಂತೂ ನಮಗೆ ಹಬ್ಬ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಯಾರು ಬರ್ತಾರೆ, ಯಾರಿಗೆ ಟ್ರಾನ್ಸ್ಫರ್ ಆಗಿದೆ, ಆಮೇಲೆ ಈ ಲಗೇಜ್ಗಳೆಲ್ಲ ಶಿಫ್ಟ್ ಆಗ್ತಾ ಇರುತ್ತೆ, ಲಾರಿ ಬರ್ತಾ ಇರುತ್ತೆ. ಒಂಥರ ಚೆನ್ನಾಗಿ ಅನಿಸುತ್ತೆ. ಹೊಸಬ್ರು ಬರ್ತಾ ಇರ್ತಾರೆ, ಹಳಬ್ರು ಹೋಗೋ ಬೇಜಾರಲ್ಲಿರುತ್ತೆ. ಹೀಗೆ ಕಳೆದೋಗ್ಬಿಡುತ್ತೆ. ಏಪ್ರಿಲ್ ಮೇ ಅಂತೂ ಕಂಪ್ಲೀಟ್ ಅದೇ ಇರುತ್ತೆ. ಸೊ ಎಲ್ಲ ಅಂದರೆ ಡಿಸೆಂಬರ್ವರೆಗೂ ಟ್ರಾನ್ಸ್ಫರ್ಗಳು ಆಗ್ತಾನೆ ಇರುತ್ತೆ. ಡಿಸೆಂಬರ್ ಆದಮೇಲೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಮಾಡ್ತಾರೆ ಬ್ಯಾಂಕ್ ಕ್ವಾರ್ಟರ್ಸ್ಗಳಲ್ಲಿದ್ದರೆ ಅಷ್ಟೇ. ಸೊ ಆ ಥರ ಮಾಡಿದರು. ಹಾಗೆ ನ್ಯೂ ಇಯರ್ ಕೂಡ ಇರುತ್ತಲ್ಲ, ಎರಡೂ ಆಗುತ್ತೆ ಅಂದ್ಬಿಟ್ಟು ಈ ಫಂಕ್ಷನ್ನ ಮಾಡಿದ್ದಾರೆ. ನಾಳೆ ಭಾನುವಾರ ಆಗಿರೋದ್ರಿಂದ ಶನಿವಾರನೇ ಮಾಡಿದ್ದಾರೆ ಫಂಕ್ಷನ್ಸು. ಏನೇ ಸಾಮಾನ್ಯ ಮಾಡೋದಿದ್ರು ಈ ರೀತಿ ಶನಿವಾರ ಸಂಜೆನೇ ಇಟ್ಕೋತಾರೆ. ಯಾಕಂದರೆ ಇಲ್ಲಿ ಏನಾಗ್ಬಿಟ್ಟಿದೆ ಮುಂಬೈಲ್ ಅಂದರೆ ಬರೀ ಈ ಗಂಡು ಮಕ್ಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ, ಸಿಕ್ಕಾಪಟ್ಟೆ ಪ್ರೆಷರಲ್ಲೇ ಇರ್ತಾರೆ. ಈ ಟ್ರಾಫಿಕ್ಕು, ಆಫೀಸು ಅಂದ್ಕೊಂಡು ಬೆಳಗ್ಗೆ 7 ಗಂಟೆ 7:30 ಹೋದರೆ ರಾತ್ರಿ 10-10:30 ಆಗುತ್ತೆ ಬರೋಕ್ಕೆ. ಅವ್ರಿಗೆ ಟೈಮೇ ಇರೋದಿಲ್ಲ. ಹಾಗಾಗಿ ಶನಿವಾರದ ಹೊತ್ತು ಮಾಡಿಕೊಂಡ್ರೆ ಆರಾಮಾಗಿ ಭಾನುವಾರ ಎದ್ದೇಳ್ಬೋದಲ್ಲ ಅಂತ ಶನಿವಾರ ಮಾಡಿದ್ದಾರೆ. ಮತ್ತು ಏನಾಗುತ್ತೆ ಅಂದರೆ ನಾವು ಫ್ಯಾಮಿಲೀಸಿಂದ ದೂರ ಅಂದರೆ ಊರುಗಳಿಂದ ದೂರ ಇರ್ತೀವಲ್ಲ, ನಮಗೆ ಫ್ರೆಂಡ್ಸೇ ಎಲ್ಲ ಫ್ಯಾಮಿಲೀಸ್ ಆಗಿಬಿಟ್ಟಿರ್ತಾರೆ. ಸೊ ಎಲ್ಲ ಈ ರೀತಿ ಅವಾಗವಾಗ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು, ಚೇಂಜಸ್ ಇರಬೇಕು. ನಮಗೂ ಒಂದು ಖುಷಿ ಆಗುತ್ತೆ, ಗಂಡು ಮಕ್ಕಳಿಗೂ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ. ಹಾಗಾಗಿ ಮಾಡ್ತಾ ಇರ್ತಾರೆ, ಚಿಕ್ಕ ಪುಟ್ಟ ಫಂಕ್ಷನ್ಸ್ ಅಂತೂ ಮಾಡ್ತಾನೆ ಇರ್ತಾರೆ. ಮತ್ತು ನೋಡಿ ಇಲ್ಲಿ ಗಂಡು ಮಕ್ಕಳೆಲ್ಲ ಒಂದು ದಿನದಲ್ಲಿ ಕಲ್ತ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಹೇಳ್ಬೇಕು ಅಂದರೆ ಅವರು ಸ್ಟೆಪ್ಸ್ನ ಮರೆತು ಹಾಗೆ ನಿಂತ್ಕೋತಾ ಇದ್ರು. ಒಳ್ಳೆ ಮಕ್ಕಳ ಥರ ಈ ಸ್ಕೂಲಲ್ಲಿ ಮಕ್ಳುಗಳು ನಿಂತ್ಕೋತಾರಲ್ಲ ಹಾಗೆ ನಿಂತ್ಕೋತಾ ಇದ್ರು. ನಮಗಂತೂ ಸಿಕ್ಕಾಪಟ್ಟೆ ಫನ್ ಅನ್ನಿಸ್ತಾ ಇತ್ತು ಅವ್ರ ಎಕ್ಸ್ಪ್ರೆಷನ್ಗೂ ಮತ್ತು ಅವ್ರು ಸುಮ್ಮನೆ ನಿಂತ್ಕೊಳ್ತಿದ್ದಕ್ಕೂ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಒಂದೇ ದಿನದಲ್ಲಿ ಕಲ್ತು ಮಾಡಿರೋದು. ಆಫೀಸ್ ಮುಗಿಸ್ಕೊಂಡು ಬಂದು ಫ್ರೈಡೇ ನೈಟ್ ಕಲ್ತಿದ್ದಾರೆ, ಸ್ಯಾಟರ್ಡೇ ಮಾಡ್ತಾ ಇರೋದು. ಅದಕ್ಕಾಗಿ ಎಲ್ಲ ಸ್ಟೆಪ್ಸ್ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಅದು ಹಾಡು ಬೇರೆ ಫುಲ್ ಲಾಂಗ್ ಇತ್ತು, ಒಂದು 6-7 ಮಿನಿಟ್ಸು ಸಾಂಗ್ ಇತ್ತು, ಎಲ್ಲ ಮಿಕ್ಸ್ಡ್ ಸಾಂಗ್ಸು. ಎಲ್ಲ ಮರ್ತು ನಿಂತ್ಕೋತಾ ಇದ್ರು. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಫನ್ ಇತ್ತು, ತುಂಬಾ ಫನ್ ಇತ್ತು. ಈ ಕಡೆ ನಾನು ಎಲ್ಲರೂ ಮಜಾ ಮಾಡ್ತಿದ್ದೀನಿ ಕೂಡ ನಾವು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮಕ್ಕಳದ್ದು ವೀಡಿಯೋಸ್ ನಾನು ಯಾವುದೂ ಮಾಡ್ಕೊಳ್ಳಲಿಲ್ಲ, ಎಂಜಾಯ್ ಮಾಡಿದೆ ಆ ಟೈಮ್ನ, ಆ ಮೊಮೆಂಟ್ನ ಎಂಜಾಯ್ ಮಾಡಿದೆ. ಇವ್ರದ್ದು ಇನ್ನೂ ಫನ್ನಾಗಿತ್ತಲ್ಲ, ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂದ್ಬಿಟ್ಟು ಈ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡೆ. ನಾವು ಕೂಡ ಡ್ಯಾನ್ಸ್ ಮಾಡಿದ್ವಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಶೇರ್ ಮಾಡೋದಿಲ್ಲ, ಒಂದು ಸ್ವಲ್ಪ ನರ್ವಸ್ ಆಗುತ್ತೆ ನನಗೆ. ಸೊ ಅದನ್ನೇನು ಹಾಕೋದಿಲ್ಲ. ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ಯೂತ್ ಡ್ಯಾನ್ಸನ್ನು ನಾನು ತೋರಿಸಿದ್ದೀನಿ. ಮತ್ತು ಊಟ ಕೂಡ ಇತ್ತು ಇವತ್ತು. ವೆಜ್ ನಾನ್ ವೆಜ್ ಎರಡೂ ಇತ್ತು. ಶನಿವಾರ ಯೂಶಲಿ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ಬರೀ ವೆಜ್ನೇ ತಿನ್ಕೊಂಡ್ವಿ. ಈ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಹೇಳಬೇಕಾ, ನಮ್ಮ ಲೇಡೀಸ್ದೆಲ್ಲ ಒಂದಿಷ್ಟು ಫೋಟೋಸ್ ಅಂತೂ ಮುಗಿಯೋದೇ ಇಲ್ಲ. ಅದೆಲ್ಲ ತಗೊಂಡು ಊಟನೂ ಮಾಡಿಕೊಂಡು ಬಂದ್ವಿ. ರಾತ್ರಿ ಮಲ್ಕೊಂಡೆ ಅಷ್ಟೇ. ಇದು ತಿರುಗಿ ಮಾರನೇ ದಿನ ಅಂದರೆ ಭಾನುವಾರ ಬೆಳಗ್ಗೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಭಾನುವಾರ ಸ್ವಲ್ಪ ಲೇಟಾಗೆ ಎದ್ವಿ. ರಾತ್ರಿಯಲ್ಲೆಲ್ಲ ಲೇಟಾಗಿದ್ದರಿಂದ ಸ್ವಲ್ಪ ಲೇಟಾಗೆ ಎದ್ಬಿಟ್ಟು ಬೆಳಗ್ಗೆ ನಾನು ಡೈರೆಕ್ಟಾಗಿ ಅಡುಗೆನೇ ಮಾಡಿಬಿಟ್ಟೆ. ಉಳ್ಸೊಪ್ಪು ಮತ್ತು ಮುದ್ದೆ ಮಾಡಿದೆ. ಉಳ್ಸೊಪ್ಪು ಅಂದರೆ ಸೊಪ್ಪಿನ ಸಾರು. ಕೆಲವರು ಉಳ್ಸೊಪ್ಪು ಹೇಳ್ತಾರೆ, ಇನ್ನು ಕೆಲವರು ಸೊಪ್ಪಿನ ಸಾರು ಅಥವಾ ಮಸ್ಸೊಪ್ಪು ಹೇಳ್ತಾರೆ. ಡೈರೆಕ್ಟಾಗಿ ಮುದ್ದೆ ಮತ್ತು ಮಸ್ಸೊಪ್ಪನ್ನೇ ಮಾಡಿದ್ದೆ. ಬಟ್ ನನ್ನ ಮಗಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವನಿಗೆ ಮುದ್ದೆ ತಿನ್ನೋಕ್ಕಾಗಲ್ಲ, ವಾಮಿಟ್ ಬರ್ತಿದೆ ಅಂತ ಹೇಳ್ದ. ಹಾಗಾಗಿ ಸರಿ ದೋಸೆ ಹಿಟ್ಟಿತ್ತು ಸ್ವಲ್ಪ, ಅವನಿಗೆ ದೋಸೆ ಮಾಡಿಕೊಡ್ತಾ ಇದ್ದೆ. ಮತ್ತು ಅವನಿಗೆ ಪಲ್ಯ ಚಟ್ನಿನೇ ಬೇಕು ಅಂತ ಏನಿಲ್ಲ, ಸೊಪ್ಪಿನ ಸಾರು ಜೊತೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ದೋಸೆ. ಸೊ ಅದನ್ನು ಮಾಡಿದೆ. ಅವನಿಗೆ ಬಿಸಿನೀರು ಕೂಡ ಮಾಡಿಕೊಡ್ತಾ ಇದ್ದೆ. ಇಲ್ಲಿ ತುಂಬ ಶೀತ ಆಗ್ತಿದೆ ಎಲ್ಲ, ಅಂದರೆ ವೆದರ್ ಹಾಗಿದೆ. ಹೇಳಬೇಕು ಅಂದರೆ ಮುಂಬೈ ನಾನು ಸೆಕೆ ಇರುತ್ತೆ ಅಷ್ಟು, ಅಂದರೆ ಸ್ವಲ್ಪ ಮಂಗಳೂರು ವೆದರೇ ಅಂದ್ಕೊಂಡಿದ್ದೆ. ಬಟ್ ಆ ಥರ ಇಲ್ಲ. ಇಲ್ಲಿ ತುಂಬ ಚಳಿಗಾಲದಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ, ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಆ ಥರ ಕ್ಲೈಮೇಟ್ ಇದೆ ಇಲ್ಲಿ. ಅಡ್ಜಸ್ಟ್ ಆಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಮತ್ತು ಈ ದೋಸೆ ಎದ್ದೇಳಲ್ಲ, ಅಂದರೆ ಈ ಕಬ್ಬಿಣದ ತವದಲ್ಲಿ ಮಾಡಿದ್ರೆ ದೋಸೆ ಎದ್ದೇಳಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತೀರ. ಏನಿಲ್ಲ, ದೋಸೆ ತವಾಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಈರುಳ್ಳಿ 1-2 ನಿಮಿಷ ಉಜ್ಜಬೇಕು ಈರುಳ್ಳಿಲಿ. ಆವಾಗ ನಿಮಗೆ ದೋಸೆ ಒಂದು ಚೂರು ಅಂಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕೈಯಲ್ಲೇ ತೆಗಿಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ನೀರು ದೋಸೆ, ರವೆ ದೋಸೆ ಯಾವುದು ಕೂಡ ಅಂಟ್ಕೊಳ್ಳೋದಿಲ್ಲ. ಸ್ವಲ್ಪ ಈರುಳ್ಳಿಲಿ ಉಜ್ಜಬೇಕು.
ಸೊ ಅವನಿಗೆ ನಾನು ಈ ರೀತಿ ದೋಸೆ ಮತ್ತು ಸೊಪ್ಪಿನ ಸಾರು ಮಾಡಿಕೊಟ್ಟೆ. ಮಧ್ಯಾಹ್ನ ಊಟಕ್ಕೆ ಇದೇ ಸಾರಿಗೆ ಸ್ವಲ್ಪ ಅನ್ನ ಮಾಡ್ಕೊಂಡು ಊಟ ಮಾಡಿದ್ವಿ ಅಷ್ಟೇ. ಮತ್ತು ಇದನ್ನು ರಾತ್ರಿಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರಾತ್ರಿ ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂದ್ಕೊಂಡು ಹೊರಗಡೆ ಹೋಗಿದ್ವಿ. ಇಲ್ಲೇ ಮನೆ ಹತ್ರನೇ ಒಂದು ಮಾಲ್ ಇತ್ತು. ಮಾಲ್ ಹತ್ರ ಹೋದರೆ ನೋಡಿದ್ರೆ ಈ ರೀತಿ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದರು. ತುಂಬ ಫ್ರೆಶ್ ಆಗಿತ್ತು ಫ್ಲವರ್ಸ್ ಎಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಧ್ಯೆ ಮಧ್ಯೆ ಹನಿ ಬಿ ಬಟರ್ಫ್ಲೈ ಎಲ್ಲ ಹಾಕಿದರು. ಸೊ ಅದು ಒಂದು ಕ್ಲಿಪ್ಪಿಗೆ ತೊಗೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಫ್ರೆಶ್ ಫ್ಲವರ್ಸ್ ಎಲ್ಲ ಇತ್ತು, ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಅದನ್ನು ನೋಡಿಕೊಂಡು ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು, ನನಗೆ ಏನಾಗ್ಬಿಟ್ಟಿದೆ ಅಂದರೆ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಇಲ್ಲಿ ಅಷ್ಟು ಚೆನ್ನಾಗಿ ಸಿಕ್ಕಲ್ಲ, ನಮ್ಮ ಕಡೆ ಎಲ್ಲ ಸಿಗೋ ಥರ. ಗೋಲ್ಗಪ್ಪ ಎಲ್ಲ ಜಾಸ್ತಿ. ಸೊ ಅದನ್ನೇ ಗೋಲ್ಗಪ್ಪನೇ ತಿಂದ್ಕೊಂಡು ಅವತ್ತು ರಾತ್ರಿ ಒಂದಿಷ್ಟು ಐಸ್ ಕ್ರೀಮ್ನು ತಿಂದ್ಕೊಂಡು ಮನೆಗೆ ವಾಪಸ್ ಬಂದು